ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಜಸ್ಟ್ ಇನ್ ಬರ್ತಾ ಇದೆ ಅಪ್ಡೇಟ್ ರಿಲೇಟೆಡ್ ಟು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೀರೀಸ್ ರಿಲೇಟೆಡ್ ಟು ಇಂಡಿಯಾ ಟೂರ್ ಆಫ್ ನ್ಯೂಜಿಲ್ಯಾಂಡ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ ಹೋಗೋಣ ಸ್ಟ್ರೈಟ್ ಅವೇ ಚಿಟಾಪಟ ಅಪ್ಡೇಟ್ಸ್ಗೆ. ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಮಾಡ್ತಿದ್ದೀನಿ. ಇಂಡಿಯಾ ಟೂರ್ ಮಾಡ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ, ನವೆಂಬರ್ ತಿಂಗಳಲ್ಲಿ, ಆಲ್ಮೋಸ್ಟ್ ಡಿಸೆಂಬರ್ವರೆಗೂ ಕೂಡ ಇದು ಹೋಗುತ್ತೆ. ಸೊ ಫಸ್ಟ್ T20 ಸೀರೀಸ್ ಇಂದ ಸ್ಟಾರ್ಟ್ ಆಗ್ತದೆ 22ನೇ ತಾರೀಕಿಂದ 1ನೇ ತಾರೀಕು ನವೆಂಬರ್ವರೆಗೂ ಕೂಡ ಆಗುವಂತ ಇದು T20 ಸೀರೀಸು. ಆಗ್ಲಿ ಓವರ್ ಅಲ್ಲಿ ಫಸ್ಟ್ 2 ಮ್ಯಾಚ್ ನಡೀತಿದೆ. ಆಮೇಲೆ ಹೆನ್ರಿ ಸ್ಟೇಡಿಯಂ ಅಲ್ಲಿ ನಡೀತಿದೆ. ಹಿಡನ್ ಪಾರ್ಕ್ ಜೊತೆಗೆ ಇನ್ನೊಂದು ಪಾರ್ಕ್ಸ್ ಅಲ್ಲಿ ನಡೀತಾ ಇದೆ. ಸೊ ನೆಕ್ಸ್ಟ್ ODI ಸೀರೀಸು 5 ಮ್ಯಾಚ್ ನ ODI ಸೀರೀಸ್. ಇದು ವರ್ಲ್ಡ್ ಕಪ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕ್ರೂಷಿಯಲ್ ಸೀರೀಸ್ ಆಗುತ್ತೆ. ಇದು T20 ಸೀರೀಸ್ ಅಷ್ಟರ ಮಟ್ಟಿಗೆ ಏನು ಕ್ರೂಷಿಯಲ್ ಆಗಲ್ಲ, ಬಟ್ ODI ಸೀರೀಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್. 4ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಡೀತಾ ಇರುವಂತಹ ಒಂದು ODI ಸೀರೀಸ್ ಇದು. ಅದಾದ್ಮೇಲೆ 2 ಟೆಸ್ಟ್ ಕೂಡ ಆಡ್ತಾರೆ ನಮ್ಮ ಟೀಮ್ ಇಂಡಿಯಾ ನ್ಯೂಜಿಲ್ಯಾಂಡ್ ಜೊತೆಗೆ. 19ನೇ ತಾರೀಕಿಂದ 23ನೇ ತಾರೀಕು ಫಸ್ಟ್ ಟೆಸ್ಟ್ ಆಯಿತು ಅಂತ ಅಂದರೆ ಬೆಸ್ಟ್ ಇನ್ ರಿಸರ್ವ್ ಅಲ್ಲಿ ಆಗ್ತಾ ಇದೆ. 27ನೇ ತಾರೀಕಿಂದ 1ನೇ ತಾರೀಕುವರೆಗೂ ಕೂಡ ಡಿಸೆಂಬರ್ ಸ್ಟಾರ್ಟಿಂಗ್ವರೆಗೂ ಕೂಡ ನಡೆಯುತ್ತೆ ಆಗ್ಲಿ ವಾಲ್ ಅಲ್ಲಿ 2ನೇ ಟೆಸ್ಟ್. ಅಪ್ಡೇಟ್ ನಂಬರ್ 2, ಇದೊಂಥರ ಸೈಕ್ ಅಪ್ಡೇಟ್ ಅಂತ ಅನ್ಕೊಳ್ಳಿ. ಇಂಡಿಯಾ ಹೋಸ್ಟ್ ಮಾಡೋದಲ್ಲ, ಅಫ್ಘಾನಿಸ್ತಾನ ಇಂಡಿಯಾನ ಹೋಸ್ಟ್ ಮಾಡ್ತಾ ಇದೆ ಅಂತೆ 3 ಮ್ಯಾಚ್ ನ T20 ಸೀರೀಸ್ಗೆ. ಹೌದು, ಇವಾಗ ಅವರು ನಮಗೆ ಇಲ್ಲಿ ಬರ್ತಾ ಇದ್ದಾರೆ. ನಾವು ಹೋಗ್ಬೇಕಾಗಿತ್ತು, ಜಮಾನ್ದಲ್ಲೇ ಹೋಗ್ಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಕ್ಯಾನ್ಸಲ್ ಹಾಕೊಂಡೇ ಬಂದಿತ್ತು. ಅಂಡ್ ಸೀರೀಸ್ ಕೂಡ ಕ್ಯಾನ್ಸಲ್ ಹಾಕೊಂಡ್ ಬಂದಿತ್ತು ಸುಮಾರು. ಬಾಂಗ್ಲಾದೇಶನು ಕೂಡ ಸಿಕ್ಕಾಪಟ್ಟೆ ಕ್ಯಾನ್ಸಲ್ ಆಗಿದೆ. ಅದು ಯಾವಾಗ ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಅಫ್ಘಾನಿಸ್ತಾನದು ಸರಿ ಹೋಗಿರೋತನ ಕಾಣಿಸ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಟೂರ್ ಮಾಡುವಂತ ಚಾನ್ಸ್ ಇದೆ. ಇನ್ನ ಪಕ್ಕಾ ಸ್ಕೆಡ್ಯೂಲ್ ಈಚೆ ಕಡೆ ಬಂದಿಲ್ಲ. ಸೆಪ್ಟೆಂಬರ್ ತಿಂಗಳದು 13ನೇ ತಾರೀಕು, 16ನೇ ತಾರೀಕು ಮತ್ತೆ 19ನೇ ತಾರೀಕು 3 ಮ್ಯಾಚ್ ನ T20 ಸೀರೀಸ್ ನಡೆಯುತ್ತೆ ಅಂತ ಈಗ ಒಂದು ರೇಂಜಿಗೆ ಅಪ್ಡೇಟ್ ಅಂತೂ ಬಂದಿದೆ. ನೋಡೋಣ ಅಫಿಷಿಯಲ್ ಅಪ್ಡೇಟ್ಗೋಸ್ಕರ. ಅಪ್ಡೇಟ್ ನಂಬರ್ 3, ಹಾರ್ದಿಕ್ ಪಾಂಡ್ಯ ಅವರು BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಗೆ ಬಂದ್ಬಿಟ್ಟು ರಿಪೋರ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಇದೆ ಮಗ. ಯಾಕೆ ಅಂತಂದ್ರೆ ಅವರ ಫಿಟ್ನೆಸ್ ಇಶ್ಯೂಸು, ಕನ್ಸರ್ನ್ಗಳು ಸಿಕ್ಕಾಪಟ್ಟೆ ಇತ್ತಲ್ಲ ಮುಂಬೈ ಇಂಡಿಯನ್ಸ್ ಅಲ್ಲಿ ಇದ್ದಾಗ. ಸೊ ಇವರು ಫುಲ್ಲಿ ಫಿಟ್ ಇರಬೇಕಪ್ಪ ಇಂಡಿಯಾಗೆ ಆಡಬೇಕು ಅಂತ ಅಂದಾಗ. ಆ್ಯಂಡ್ ಈ ಫಿಟ್ ಇದ್ದಾರೆ, ಇಲ್ಲ ಅಂತಲ್ಲ, ಫಿಟ್ ಇಲ್ಲದೇ ODI ಸೀರೀಸ್ಗೆ ಸೆಲೆಕ್ಟ್ ಆಗಿ ಹೋಗ್ಬಿಟ್ರ. ರೋಹಿತ್ ಶರ್ಮಾ ಆಗಿರಲಿ, ಇವರಾಗಿರಲಿ ಫಿಟ್ ಇದ್ದಾರೆ. ಬಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಅವಾಗ ಸ್ವಲ್ಪ ಇವ್ರದ್ದು ಕೆಲಸ ಇದ್ದೇ ಇರುತ್ತೆ. ಅವಾಗ ಬಂದು ಹೋಗುವಂಥದ್ದು ಮಾಡ್ತಾ ಇರ್ತಾರೆ. ಸೊ ಬಂದ್ಬಿಟ್ಟು ಹೋಗಿದ್ದಾರೆ ಅಂತ ಆಗ್ಬಿಟ್ಟಿದೆ. ಬಟ್ ಆ ವೈರಲ್ ಆಗಿದೆಯಲ್ಲ RCB ಜೊತೆಗೆ ಮಾತಾಡ್ತಿರೋದು, ದಿನೇಶ್ ಕಾರ್ತಿಕ್ ಜೊತೆಗೆ ಆಂಡಿ ಫ್ಲವರ್ ಜೊತೆಗೆ ಮಾತಾಡ್ತಾ ಇರೋದು, ಅದು June 1 ಆಗಿದೆ ಅಂತ ಅಪ್ಡೇಟು. ಅದೇನು AI ಜನರೇಟೆಡ್ ಇಮೇಜು ಅಥವಾ June 1 ಅವ್ರು ಕೂತ್ಕೊಂಡು ಮಾತಾಡಿದಾರೋ ಏನು ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಒಟ್ಟಲ್ಲಿ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಬಿಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಇದೊಂದು ರೇಂಜಿಗೆ ಕನ್ಫರ್ಮೇಷನ್ ಸಿಗ್ತಾ ಇದೆ. ಅಪ್ಡೇಟ್ ನಂಬರ್ 4, ರಜತ್ ಪತಿದಾರ್ ಅವರು ಡೆಡಿಕೇಟ್ ಮಾಡ್ತಾ ಇದ್ದಾರೆ ಈ ಸೀಸನ್ ಗೆದ್ದಂತ ಟ್ರೋಫಿನ. ಲಾಸ್ಟ್ ಸೀಸನ್ 11 ಜನ ಏನ್ ತೀರ್ಕೊಂಡಿದ್ರು ಅವ್ರಿಗೆ ಡೆಡಿಕೇಟ್ ಮಾಡಿದೆ. ಐ ಡೆಡಿಕೇಟ್ ದಿಸ್ ಟ್ರೋಫಿ ಟು ದ ಫ್ಯಾನ್ಸ್ ಹೂ ಲಾಸ್ಟ್ ದೇರ್ ಲೈವ್ಸ್ ಲಾಸ್ಟ್ ಇಯರ್. ದೇ ವರ್ ನಾಟ್ ಜಸ್ಟ್ ಫ್ಯಾನ್ಸ್ ಫಾರ್ ಅಸ್, ದೇ ವರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿದ್ದಾರೆ. ಸ್ವಲ್ಪ ಫೀಲ್ ಆಗಲಿ ಅಂತ ಹೇಳಿದ್ದಾರೆ. ಏನವ್ರೆ ನೋಡ್ತಾ ಇರ್ತಾರೆ, ಇವಾಗ ಹೋಗಿದ್ದಾರೆ, ಓದೋನು ಓದ ಅಷ್ಟೇ. ಟ್ರೋಫಿ ಗೆದ್ದವ್ರು ಗೆದ್ರು, ಓದೋರು ಹೋದ್ರು ಅಷ್ಟೇ. ಡೆಡಿಕೇಟ್ ಮಾಡಿದ್ದಾರೆ. ಸೊ ಇದೆಲ್ಲ ಒಂಥರ ಮಾತು ಹೇಳಲೇಬೇಕು. ಸೊ ನಾವಿಲ್ಲಿ ಒಂಥರ ಟ್ರಿಬ್ಯೂಟ್ ಕೊಡ್ತಿದ್ದೀವಿ, ಕ್ರೆಡಿಟ್ ಕೊಡ್ತಾ ಇದ್ದೀವಿ ಅಥವಾ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಲೇಬೇಕಾಗತ್ತೆ ಟ್ರೋಫಿ ಗೆಲ್ತಾ ಇದ್ದಂಗೆ. ಸೊ ಅವರು ಜೀವ ಎಲ್ಲ ಕಳ್ಕೊಂಡ್ರು ನಮ್ಮಿಂದ. ಈ ಸಲ ನೋಡಿ ಯಾವುದೇ ರೀತಿಯ ಸೆಲೆಬ್ರೇಷನ್ ಬೆಂಗಳೂರಿನೆಲ್ಲ ಕಾಲೇ ಇಕ್ಲಿಲ್ಲ ಅವರು. ಸವಾಸನೇ ಬೇಡ ಅಂತ ಲಾಸ್ಟ್ ಟೈಮು ಈ ಟೈಮಲ್ಲಿ 3ನೇ ತಾರೀಕು. ಸೊ ಈ ಟೈಮಲ್ಲಿ ಎಲ್ಲ ಜೋರಾಗಿ ನಡೀತಾ ಇತ್ತು. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊಬ ಬ್ಯಾಟ್ ಬಗ್ಗೆ. ವಿ ಸ್ಟ್ಯಾಂಡ್ ಯುವರ್ ಚಾಂಪಿಯನ್ಸ್ ಬ್ಯಾಕ್ ಟು ಬ್ಯಾಕ್ ವಿಚ್ ಈಸ್ ಸ್ಪೆಷಲ್ ಫೀಟ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಮೊಬ ಬ್ಯಾಟ್ ಸೈಡ್ ವೆನ್ ವಿ ವೋನ್ ಲಾಸ್ಟ್ ಇಯರ್ ಹೇಳಿದ್ರು. ಇದು ಇವಾಗಲ್ಲ, ಇವರು ನಿಲ್ಲಂಗಿಲ್ಲ, ಇದು ಗೆದ್ದಿದ್ದೀವಿ ಅಷ್ಟೇ. ಇದು ಇವಾಗ ಬಿಗಿನಿಂಗ್ RCB. ಇದು ಇಲ್ಲಿಂದ ಆಚೆಗೆ ಅಂದ್ರೆ ಎಷ್ಟು ಹೇಳ್ತಾರಲ್ಲ, ಒಂದು ಸೈಮಾ ವಾರ್ಡ್ ಅಂತ ಕಾಣಿಸುತ್ತೆ, ವಾಚ್ ಔಟ್ ಗಾಯ್ಸ್, ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಅಂತ. ಇದೇ ತರ ಮೊಬ ಬ್ಯಾಟ್ ಅವರು ಲಾಸ್ಟ್ ಸೀಸನ್ ಹೇಳಿದ್ರು. ಸೊ ಅವ್ರು ಹೇಳ್ದಂಗೆನೆ ಆಯ್ತು, ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಹೊಡೆದ್ವಿ. ಅಂಡ್ ಈ ಸೀಸನ್ ಕೂಡ ಹೇಳಿದರೆ ಇದು ಸುಮ್ಮನೆ ನಿಲ್ಲ ಅಂತ ಮಾತಲ್ಲ, ಇನ್ನ ಮುಂದೆ ನುಗ್ಬೇಕು ಅಂತ. ಅಪ್ಡೇಟ್ ನಂಬರ್ 6, ವೆಂಕಟೇಶ್ ಅಯ್ಯರ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ರೆ, ಅವರ ಓಪನಿಂಗ್ ಪಾರ್ಟ್ನರ್ ಬಗ್ಗೆ. ವಿರಾಟ್ ಕೊಹ್ಲಿ ಇಸ್ ಇನ್ಸ್ಪಿರೇಷನ್ ಅಂಡ್ ರೋಲ್ ಮಾಡೆಲ್ ನಾಟ್ ಜಸ್ಟ್ ಫಾರ್ ಕ್ರಿಕೆಟರ್ಸ್ ಬಟ್ ಫಾರ್ ಎವ್ರಿ ಒನ್ ಹೂ ವಾಚಸ್ ದ ಗೇಮ್ ಅಂತ ಹೇಳಿದ್ದಾರೆ. ರೋಲ್ ಮಾಡಲು ಎಂಟರ್ಟೈನರು. ಒಂಥರ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ನ ನೋಡೋದಕ್ಕೆ ಅಂತಾನೆ ಎಷ್ಟೊಂದು ಜನ ಕ್ರಿಕೆಟ್ನ ನೋಡೋರು ಅವರೇ ಗುರು. ಇನ್ನೂ ಸಹ ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಮ್ಯಾಚ್ನ ನೋಡದೇ ಇರೋವಂಥವ್ರು ಕೂಡ ಇದ್ದಾರೆ. ಸೊ ಇದನ್ನ ಅಂದರೆ ಈ ಹಿಂದೆ ಇರ್ತಾ ಇದ್ರು ಗುರು ಕ್ರಿಕೆಟರ್ಸ್. ಇವಾಗ ಸಚಿನ್ ತೆಂಡೂಲ್ಕರ್ ಆಗಿರಲಿ, MS ಧೋನಿ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ. ಸೊ ಇಂಥ ಪ್ಲೇಯರ್ಸ್ಗಳನ್ನ ನೋಡೋದಕ್ಕೆ TV ಹಾಕೊಂಡು ನೋಡೋವಂಥವ್ರು ಇದ್ದಾರೆ. ಸೊ ಇವಾಗ ಯಾಕೋ ಅಂಥ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಇವಾಗ ನೋಡಿ ಅಂಥ ಒಂದು ಫ್ಯಾನ್ ಬೇಸ್ ಯಾರು ಕೂಡ ಅಷ್ಟೇ ನಾವು ಉಟ್ಕೊಂಡಿಲ್ಲ. ಇವಾಗ ನೋಡಿ ಹೊಸ ಕ್ರಿಕೆಟರ್ಸ್, ಶುಭ್ಮನ್ ಗಿಲ್ ಆಗಿರಲಿ ಅಥವಾ ಸಾಯಿ ಸುದರ್ಶನ್ ಆಗಿರಲಿ, ಫಾರ್ ಎಕ್ಸಾಂಪಲ್ ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ, ರಿಷಬ್ ಪಂತ್ ಆಗಿರಲಿ.
ಸೊ ಇವ್ರ ಬ್ಯಾಟಿಂಗ್ ನೋಡ್ಲೇಬೇಕು ಅಂತ ಟಿವಿ ಹಾಕೊಂಡು ನೋಡೋದಿದೆಯಲ್ಲ, ಸೊ ಇದು ಕಾಣಿಸ್ತಾ ಇಲ್ಲ. ಅಪ್ಡೇಟ್ ನಂಬರ್ 7, ಪೋಸ್ಟ್ ಮ್ಯಾಚ್ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಮೋ ಬೊಬ್ಯಾಟೋ, ನೋ ಟೀಮ್ಸ್ ಎವರ್ ವಾನ್ 3 in a row, ಸ್ಕಿಪ್ಪರ್ ವಾಟ್ ಯು ಸೇ ಅಂತ ಕೇಳಿದಾಗ 3 ಟ್ರೋಫಿ ಯಾರು ಗೆದ್ದಿಲ್ಲ ಅಂದರೆ ಫ್ಯೂಚರ್ ಬಗ್ಗೆ ಒಂಥರ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡೋದಿದೆಯಲ್ಲ, ಪ್ರೆಸೆಂಟ್ನ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಸೊ ಇದು ಅಂತ ಹೇಳ್ಬೇಕಷ್ಟೇ ಮೋ ಬೊಬ್ಯಾಟಿಯಿಂದ. ಅವಾಗ ರಜತ್ ಪಂದ್ಯದಾರರು 3 ತೋರಿಸಿದ್ದಾರೆ. ಇದು ನೆನ್ನೆ ಆಗಿರೋದಲ್ಲ, ಟ್ರೋಫಿ ಗೆದ್ದಿದ್ದ ದಿನ ಆಗಿರೋದು. ನಾನು ಅಪ್ಡೇಟ್ ಕೊಟ್ಟಿರಲಿಲ್ಲ, ಇವಾಗ ಕೊಡ್ತಾ ಇದ್ದೀನಿ ಅಷ್ಟೇ. 3 ಆಗುತ್ತೆ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಗುರು, ನಾನು ಕ್ಯಾಪ್ಟನ್ಸಿಲಿ 3 ಗೆದ್ದೇ ಗೆಲ್ತೀನಿ. ಈ ಥರ ಟೀಮ್ ಇನ್ನೂ ಒಂದಿಲ್ಲ, ನಾವು ಪಕ್ಕ ಹೊಡಿಯೋಣ ಅಂತ. ಅಪ್ಡೇಟ್ ನಂಬರ್ 8, ವೈಭವ್ ಸೂರ್ಯವಂಶಿ ಮಾತಾಡಿದ್ದಾರೆ. ಮಗ ಏನಿದು ರಮ 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 ನಂಗೆ ಬಿಡ್ತಾರಪ್ಪ ಪಾಯಿಂಟ್ಸ್ಗಳನ್ನ. ಇವರು ನೋಟ್ ಬರ್ದು ಇಕ್ಕೊಂಡಿದ್ರಂತೆ ಅವರ ಫೋನಲ್ಲಿ. IPL ಸೀಸನ್ ಸ್ಟಾರ್ಟ್ ಆಗಿ ನಮ್ಮ ಮುಂಚೆ, ಈ ಸೀಸನ್ ಸ್ಟಾರ್ಟ್ ಆಗಿ ನಮ್ಮ ಮುಂಚೆ ಇಲ್ಲ ಗುರು ನಾನು 700 runs ಹೊಡಲೇಬೇಕು ಅಂತ ಬರೆದಿಟ್ಕೊಂಡ್ಬಿಟ್ಟಿದ್ರಂತೆ. ಆ್ಯಂಡ್ ಪ್ರತಿ ಮ್ಯಾಚ್ ಹೋಗ್ಬಿಟ್ಟು ಆ ನೋಟ್ನ ನೋಡೋರಂತೆ. ಆ್ಯಂಡ್ ಇವರು ಪೊಸಿಷನಲ್ಲಿ ಎಲ್ಲಿ ಸ್ಟ್ಯಾಂಡ್ ಮಾಡೋರು, ಆರೆಂಜ್ ಕ್ಯಾಪಲ್ಲಿ ಎಲ್ಲಿ ಸ್ಟ್ಯಾಂಡ್ ಮಾಡೋರು, ಅಂದರೆ ಹೈಯೆಸ್ಟ್ ನಂಬರ್ ಆಫ್ ರನ್ ಗೇಟಲ್ಲಿ ಎಲ್ಲಿ ನಿಂತ್ಕೊಂಡವ್ರು ಇವರು ಅನ್ನೋದ್ರ ಚೆಕ್ಔಟ್ ಮಾಡ್ತಾನೆ ಇರೋರಂತೆ. ಯಾವಾಗಲೂ ನಾನು ಮೇಲೆ ಇರಬೇಕು ಹೋಗ್ಲೇಬೇಕು ನನ್ನ ಮೇಲಕ್ಕೆ ಅನ್ನೋ ಒಂಥರ ಆರೆಂಜ್ ಕ್ಯಾಪ್ನ ಇವ್ರು ಬೇಟೆ ಆಡಿದ್ದಾರೆ ಅಂತ ಅನ್ಕೊಳ್ಳಿ. ಚೇಸ್ ಮಾಡಿಬಿಟ್ಟಿದ್ದಾರೆ ಆರೆಂಜ್ ಕ್ಯಾಪ್ನ. ಇಲ್ಲ ನಾನು ಬೇರೆಯವ್ರನ್ನೆಲ್ಲ ಹಿಂದೆ ಇಟ್ಬಿಟ್ಟು ಮುಂದಕ್ಕೆ ಹೋಗಬೇಕು. ಹೌದು, ಟೀಮ್ ಗೆಲುವಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದಿಲ್ಲ ಅಂತಲ್ಲ, ಬಟ್ ಅವರಿಗೆ 700 ರನ್ ಹೊಡಿಲೇಬೇಕು ಅನ್ನೋದು ಟೂರ್ನಮೆಂಟ್ಗಿಂತ ಮುಂಚೆನೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರಂತೆ. ನಿಜಾನ ಇಲ್ವೋ ಗೊತ್ತಿಲ್ಲ, ಫಿಕ್ಸ್ ಆಗಿರೋ ಇಲ್ವೋ ಮುಂಚೆ, ಇವಾಗ ಈ ತರ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 9 ಬರ್ತಿದೆ, ಪ್ಯಾಟ್ ಕಮಿನ್ಸ್ ರಿಲೇಟೆಡ್ ಅಪ್ಡೇಟು. ನೆಕ್ಸ್ಟ್ ಸೀಸನ್ ಅವರು IPL ನ ಮಿಸ್ ಮಾಡ್ಕೊಳ್ಳುವಂತ ಎಲ್ಲಾ ಚಾನ್ಸಸ್ ಎದ್ದೆದ್ದಿ ಕಾಣಿಸ್ತಾ ಇದೆ. 2027 ವರ್ಲ್ಡ್ ಕಪ್ ನ ಇವರು ಮುಂದೆ ನೋಡ್ತಾ ಇದ್ದಾರೆ. ನಾನು ಅದಕ್ಕೆ ಜಾಸ್ತಿ ಪ್ರಿಪೇರ್ ಆಗಬೇಕು ಅಂತ, ಜೊತೆಗೆ ಟೆಸ್ಟ್ ಕ್ರಿಕೆಟ್ ಮೇಲೂ ಕೂಡ ಜಾಸ್ತಿ ಫೋಕಸ್ಡ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದಾರಂತೆ. ಆದ್ರಿಂದ ನೆಕ್ಸ್ಟ್ IPL ಅವ್ರು ಮಿಸ್ ಮಾಡ್ಕೊಳ್ಳುವಂಥ ಚಾನ್ಸ್ ಇದೆ. ಆ್ಯಂಡ್ ಆಸ್ ಪರ್ ದ ರಿಪೋರ್ಟ್ಸ್ ಏನು ಅಂದರೆ, ಆಸ್ಟ್ರೇಲಿಯಾ ಕ್ರಿಕೆಟ್ ಅವರು ಇವ್ರಿಗೆ ಪ್ರತಿ ವರ್ಷ 20+ crores ಕೊಡ್ತಾರೆ. 2029 ಕೂಡ ಒಂಥರ ಆ ಕಾಂಟ್ರಾಕ್ಟಲ್ಲಿ ಕೊಡ್ತಾರೆ. ಇವರು ಪಕ್ಕ ಬರೀ ಆಸ್ಟ್ರೇಲಿಯಾ ಕ್ರಿಕೆಟಿಗೆ ಮಾತ್ರ ಸೀಮಿತವಾಗಿತ್ತು ಅಂತ ಅಪ್ಡೇಟ್ ಮುಂಚೆನೇ ಬಂದಿತ್ತು. ಸೊ ಯಾಕೋ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಿರೋ ಥರ ಒಂದು ರೇಂಜಿಗೆ ಕಾಣಿಸ್ತಾ ಇದೆ. ಲೀಗಿಗೆಲ್ಲ ಬಿಟ್ಬಿಟ್ಟು ಬರೀ ಆಸ್ಟ್ರೇಲಿಯನ್ ಕ್ರಿಕೆಟ್ನ ಡೆವಲಪ್ ಮಾಡೋಣ, ಅದನ್ನು ಉದ್ಧಾರ ಮಾಡೋಣ. ಹೌದು, ನೆಕ್ಸ್ಟ್ ಸೀಸನ್ ಸಿಕ್ಕಾಪಟ್ಟೆ ಇರೋದು, ಅಂದರೆ 2027 ಸಿಕ್ಕಾಪಟ್ಟೆ ಇದೆ ಕ್ರಿಕೆಟ್ ಬರೋದು, ಎಸ್ಪೆಷಲಿ ODI ವರ್ಲ್ಡ್ ಕಪ್ ಬರ್ತಾ ಇದೆ. ಸೊ ಅದಕ್ಕೆ ಫೋಕಸ್ ಮಾಡಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅಪ್ಡೇಟ್ ನಂಬರ್ 10, 3 ಟ್ರೋಫಿನ ಕನ್ಸಿಕ್ಯೂಟಿವ್ ಆಗಿ ಗೆಲ್ತೀರಾ RCB ಅಂತ ಒಂದು ಕ್ವಶನ್ ಬಂದಾಗ ಜಾಶ್ ಹೈಸಲ್ವುಡ್ ಹೇಳಿರೋದು, ಗುರು ಕೇಳ್ತೀರಾ ನೀವು ಮಾತನ್ನ, ನನಗೇನೋ ಡೌಟ್ ಕಾಣಿಸ್ತಾ ಇಲ್ಲ ಗುರು, ಗೆಲ್ತೀವಿ ಪಕ್ಕ ಖಚಿತ, ಬರ್ದಿಟ್ಕೊಳ್ಳಿ 3 ಸೀಸನು ಪಕ್ಕ ಕನ್ಸಿಕ್ಯೂಟಿವ್ ಆಗಿ ಗೆದ್ದೇ ಗೆಲ್ತೀವಿ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ, ಜಾಶ್ ಹೈಸಲ್ವುಡ್ ಅವರು ಸಿಕ್ಕಾಪಟ್ಟೆ ಫೈನಲ್ಸ್ಗಳನ್ನ ಅಟೆಂಡ್ ಮಾಡಿದ್ದಾರೆ. ಅಂದರೆ ಥ್ರೂಔಟ್ ದ ವರ್ಲ್ಡ್, ಅಕ್ರಾಸ್ ದ ಗ್ಲೋಬ್ ಬೆಜಾನ್ ಟೂರ್ನಮೆಂಟ್ನ ಆಡಿದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಫೈನಲ್ ಅಟೆಂಡ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಆಡಿರುವಂಥ ಮ್ಯಾಚ್ಗಳೆಲ್ಲ ಇನ್ನು ಫೈನಲಲ್ಲಿ ಎಲ್ಲ ಮ್ಯಾಚ್ಗಳು ಗೆದ್ದಿದ್ದಾರೆ. ಸೊ ಜಾಶ್ ಹೈಸಲ್ವುಡ್ ಕೂಡ ಒಂಥರ ನಮ್ಮ RCB ಸ್ವಪ್ನಿಲ್ ಸಿಂಗ್ ಹಿಂಗೆ ಲಕ್ಕಿ ಚಾರ್ಮ್ ಅಂತ ಹೇಳ್ತೀವೋ, ಜಾಶ್ ಹೈಸಲ್ವುಡ್ ಕೂಡ ಅದೇ ಥರ ಲಕ್ಕಿ ಚಾರ್ಮ್. ಅವ್ರು ಫೈನಲ್ಸ್ ಆಡಿದಾಗೆಲ್ಲ ಗೆಲ್ತಾ ಇದ್ದಾರೆ. ಸೊ ಆದ್ರಿಂದ RCBನೂ ಫೈನಲ್ಸ್ ಆಡಿದಾಗೆಲ್ಲ ಗೆದ್ದಿರೋದ್ರಿಂದ ನೆಕ್ಸ್ಟ್ ಸೀಸನ್ ನಮ್ಮ ಟೀಮಲ್ಲಿ ಇದ್ರು ಅಂತಂದ್ರೆ ಫೈನಲ್ಗೆ RCB ಹೋದ್ರು ಅಂತ 100% ಗೆಲ್ಲೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಅಪ್ಡೇಟ್ ನಂಬರ್ 11, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತದಲ್ಲಪ್ಪ RCB ಇವಾಗ ನೋಡಿ ಹೆಂಗಿದ್ಬಿಟ್ಟವ್ರೆ ಅಂತ. CSK ಫ್ಯಾನ್ಸ್ಗಳು ಸ್ವಲ್ಪ ಮಟ್ಟಿಗೆ ಅವರು ಇವರು ಚಿಲ್ಲರೆ ಫ್ಯಾನ್ಸ್ಗಳು ಇರ್ತಾರಲ್ಲ, ಅವ್ರು ಹೆಂಗೆ ಅಂದ್ರೆ CSK ಮೇಲೆ ಹೊಡಿಬೇಕು ಫೈನಲ್, RCB ಮುಂಬೈ ಮೇಲೆ ಹೊಡಿಬೇಕು, KKR ಮೇಲೆ ಹೊಡಿಬೇಕು ಫೈನಲ್, ಅವಾಗ ಮಾತ್ರ RCB ಚಾಂಪಿಯನ್ ಅಂತ ನಾವು ಒಪ್ಕೊಂತೀವಿ. 2 ಟ್ರೋಫಿ ಗೆದ್ಬಿಟ್ರೆ ಅಂತ ದೊಡ್ಡ ವಿಚಾರನಾ? ಅವ್ರ ಮೇಲೆ ಹೊಡಿಬೇಕು, ಇವ್ರ ಮೇಲೆ ಹೊಡಿಬೇಕು, ಫೈನಲಿಗೆ ಬರ್ಬೇಕಲ್ಲ ಇವ್ರು. ಫಸ್ಟ್ ಆಫ್ ಆಲ್ ಮುಂಬೈ CSK ಅವರು KKR ಅವರು ಫೈನಲಿಗೆ ಬಂದ್ರೆ ತಾನೇ ಹೊಡಿಯೋದು. ಇವ್ರಿಗೆ ಬರ್ಬೇಡ ಅಂತ ಯಾರು ಹಿಡ್ಕೊಂಡಿದೀವ ಅಲ್ಲಿ. ಆ್ಯಂಡ್ ಈ ಥರ ಎಲ್ಲ ಸಿಕ್ಕಾಪಟ್ಟೆ ಹರಿದಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಪರ್ಫೆಕ್ಟ್ ಆಗಿ ಉತ್ತರ ಕೊಟ್ಟಿರೋದೇನು ಅಂತಂದ್ರೆ, ರಜತ್ ಪತಿದಾರ್ನ ಕ್ಯಾಪ್ಟನ್ಸಿಲಿ KKR ಆಗಿರ್ಲಿ, ಆಮೇಲೆ CSK ಆಗಿರ್ಲಿ, ಮುಂಬೈ ಆಗಿರ್ಲಿ, ಇನ್ನ ಗೆಲುವಿನ ಹುಡುಕಾಟದಲ್ಲಿದ್ದಾರೆ ಅವರು. ಫೈನಲ್ ಬಿಡೋರು ರಜತ್ ಪತಿದಾರ್ ಕ್ಯಾಪ್ಟನ್ಸಿಲಿ ಗೆಲ್ಲಕ್ಕೇನೆ ಸಾಯ್ತಾ ಇದ್ದೀರಾ ನೀವು ಅಲ್ಲಿ. ನೀವು ಫೈನಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಲ್ಲ ಗುರು ಅಂತ ಒಳ್ಳೆ ಕಾಲು ಹಿಡಿದವ್ರು ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ.